ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಮಾಳು ನಿಪ್ನಾಳ್ ಅವರು ಒಂದು ಹಾಡನ್ನ ಇವಾಗ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ಮಾಳು ನಿಪ್ನಾಳ್ ಅವರು ಸಖತ್ತಾಗಿನೇ ಟಾಂಟ್ ಕೊಟ್ಟಿದ್ದಾರೆ ಮನೆಯ ಜನಕ್ಕೆಲ್ಲ ಅಂತ ಹೇಳ್ಬೋದು. ಮನೆಯ ಜನಕ್ಕೆಲ್ಲ ಟಾಂಟ್ ಕೊಟ್ಟು ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲೇನೆ ಒಂದ್ ಹಾಡ್ ಬಡ್ತು. ಅದು ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಹಾಡ್ನ ಬರೆದ್ಬಿಟ್ಟು ಹಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರಂತೂ ಅವ್ರ ಹಾಡ್ನ ಕೇಳಿ ದಂಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹಾಡಿನಲ್ಲಿ ಕಂಟೆಂಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಓಪನ್ ಅಪ್ ಆಗಿ ಇದೇ ರೀತಿಯಾಗಿ ಮಾಳು ನಿಪ್ನಾಳ್ ಅವರು ಇದ್ರೆ ಮಾತ್ರ ಒಂದ್ ಲೆವೆಲ್ಗೆ ಹೋಗೋದಂತ್ರು ನಿಜ. ಒಂದ್ರು ಟಫ್ ಕಾಂಪಿಟೇಷನ್ ಸಿಗೋದಂತ್ರು ನಿಜ. ಮಾಳು ನಿಪ್ನಾಳ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಮ್ಗಳನ್ನ ಆಡ್ತಾರೆ. ಆದ್ರೆ ಮನೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಬರೀ ಗೇಮ್ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರು ಎಲ್ಲಾ ಕಡೆ ಕಾಣಿಸ್ಕೊಳ್ಳೇಬೇಕು, ಮಾತಾಡ್ಲೇಬೇಕು. ಹಾಗೇನೆ ಅವ್ರು ನಿಲುವನ್ನ ಅವರು ತಗೊಳ್ಳೇಬೇಕು ಅನ್ನೋದು ಇಲ್ಲಿ ಸಿಕ್ಕಾಪಟ್ಟೆ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು. ಕಳೆದ ಸೀಸನ್ ಅಲ್ಲೂ ಕೂಡ ನೀವು ನೋಡಿರ್ಬೋದು, ಧರ್ಮ ಅಂತ ಏನಿದ್ರಲ್ಲ, ಧರ್ಮ ಕೀರ್ತಿರಾಜ್ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು. ಆದ್ರೆ ಒಂದ್ ಸ್ವಲ್ಪ ಸ್ಟ್ಯಾಂಡ್ ತಗೋತಿದ್ರು. ಎಲ್ಲೆಲ್ಲಿ ಟೈಮ್ ಸಿಗುತ್ತೋ, ಎಲ್ಲೆಲ್ಲಿ ತಮ್ಮ ಸ್ಟ್ಯಾಂಡ್ ನ ತಗೋಬೇಕೋ ಅಲ್ಲಲ್ಲಿ ಸ್ಟ್ಯಾಂಡ್ ನ ತಗೋತಿದ್ರು. ಆದ್ರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ಅನ್ನೋ ಕಾರಣಕ್ಕೆ ತುಂಬಾ ಒಳ್ಳೆ ಹೆಸರೇನೋ ಬಂತು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿನ ಉಳಿಲಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಮಾಳು ಅವರು ತಿದ್ಕೋತಿದ್ದಾರೆ. ಮನೆಯಿಂದ ಲೆಟರ್ ಬಂದ್ಮೇಲಂತೂ ತೀರಾ ಓಪನ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅವರು ಹಾಡಿನಲ್ಲಿ ಬರ್ದಂತ ಸಾಲುಗಳನ್ನ ನೋಡೋಣ ಬನ್ನಿ. ನಾನು ತಪ್ಪು ಮಾಡಿಲ್ಲ ಜನರೇ, ತಪ್ಪು ಮಾಡಿದ್ದೇನೆ ಅಂತವ್ರೆ ಮನೆಯವ್ರೆ ಅಂತ ಹೇಳ್ತಾ ಇದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ಆದ್ರೆ ನೀಟ್ ಆಗಿದ್ರು ಕೂಡ ಅದೇ ತಪ್ಪು ಅಂತ ಇಲ್ಲಿ ಮನೆಯವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಮ್ಮ ಹಾಡಿನ ಮೂಲಕ ಅವರ ಬೇಜಾರನ್ನ ಹೊರಗಡೆ ಹಾಕೋತಿದ್ದಾರೆ. ಇನ್ನು ನೆಕ್ಸ್ಟ್ ನಾನ್ ಲೈನ್ ನೋಡೋದಾದ್ರೆ, ಮಾಳು ಕಾಣಿಸ್ತಾ ಇಲ್ಲ, ಮಾಳು ಮಾತಾಡ್ತಾ ಇಲ್ಲ ಅಂತಾರೆ. ಆದ್ರೆ ಮಾಳುನ ಹಾಡಿಗೆ ತಾಳ ಹಾಕ್ತಾರೆ. ಮಾಳುನ ಹಾಡಿಗೆ ತಕತಾಯಿ ಅಂತ ಕುಣಿತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಎಲ್ರೂನು ಕುಣಿಸ್ತಾ ಇದ್ದೀನಿ, ಆಡಿಸ್ತಾ ಇದ್ದೀನಿ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ಈ ರೀತಿ ಕಮ್ ಬ್ಯಾಕ್ ಮಾಡಿರೋದಂತೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಲೈನ್ ನೋಡೋದಾದ್ರೆ, ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನಿನಗೆ ಅಂತ ಕೂಡ ಹೇಳ್ತಾರೆ. ನನಗ್ ಗೊತ್ತು ನಿನಗ್ ಗೊತ್ತು ಅಂತ ಹೇಳೋರು ಬಿಗ್ ಬಾಸ್, ನನಗ್ ಗೊತ್ತು ನಿನಗ್ ಗೊತ್ತು ಅಂತ ಹೇಳೋರು ಲಕ್ಸುರಿ ಪ್ರಾಜೆಕ್ಟ್ ಯಾಕೆ ಕಳ್ಕೊಂಡ್ರು ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಇದಕ್ ಆನ್ಸರ್ ನೀವೇ ಹೇಳಿ ಜನರೇ ಅಂತ ಹೇಳ್ತಿದ್ದಾರೆ. ಈ ಹಾಡ್ನ ಅವರು ಪ್ರಿಪೇರ್ ಮಾಡ್ಕೋತಾ ಇರೋದು ವೋಟಿಂಗ್ ಗೋಸ್ಕರ, ಕ್ಯಾಪ್ಟನ್ಸಿ ವೋಟಿಂಗ್ ಗೆ ಜನ ಏನ್ ಬಂದಿದ್ದಾರೋ ಕರ್ನಾಟಕದ ಜನತೆ ಅವ್ರಿಗೋಸ್ಕರ ಅಂತ ಹಾಡ್ನ ಮಾಡ್ಕೊಂಡಿದ್ದಾರೆ ಅವ್ರ ಮುಂದೆ ಹಾಡೋಕೆ ಅಂತ. ಇದ್ರ ಜೊತೆಗೆ ಇನ್ನೊಂದನ್ನ ಕೂಡ ಹೇಳ್ತಾರೆ, ಇನ್ನೊಂದ್ ಲೈನ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಆನಿ ಮಾಡಿ ಹೇಳ್ತೀನಿ, ಇಲ್ಲಿರುವಂತ ಅರ್ಧ ಜನಕ್ಕೆ ಬಿಗ್ ಬಾಸ್ ಅಂದ್ರೇನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಖತ್ತಾಗೇನೆ ಹಾಡ್ನ ಬರ್ದಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯನ್ನ ಸಖತ್ತಾಗೇನೆ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿ ಇದ್ಕೊಂಡೇನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಡ್ನ ಹಾಡ್ತಾ ಇದ್ದಾರೆ. ಈ ಹಾಡ್ನ ಕೇಳಿದಂತ ಮನೆಯವ್ರು ಎಲ್ರೂನು ಸಖತ್ತಾಗಿ ಇಷ್ಟ ಪಡ್ತವ್ರೆ. ಹಾಗೇನೆ ಟಾಂಟ್ ನ ಕೊಟ್ಟಿರೋದು ಸೈಲೆಂಟ್ ಆಗಿ ಕೊಡ್ತವ್ರೆ, ಯಾರಿಗೂ ಏನು ಮಾತಾಡಕ್ಕೆ ಬರ್ದೇ ಇರೋ ರೀತಿ ಅಂತ ಹೇಳ್ಬೋದು. ಅದ್ರಲ್ಲೂ ಒಬ್ರು ಇಬ್ರು ಅಂತಲ್ಲ, ಇಡೀ ಮನೆಗೆನೆ ಟಾಂಟ್ ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಕಾಯ್ದು ನೋಡೋಣ ಜನಗಳ ನಿರ್ಧಾರ ಏನಾಗಿರುತ್ತೆ. ಮಾಳು ಅವರು ಕ್ಯಾಪ್ಟನ್ ಆಗ್ತಾರ ಅಥವಾ ಬೇರೆಯವರು ಕ್ಯಾಪ್ಟನ್ ಆಗ್ತಾರ ಅಂತ ಕಾಯ್ದು ನೋಡೋಣ. ನಿಮಗೆ ಯಾರು ಕ್ಯಾಪ್ಟನ್ ಆದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.